ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸೊ ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ತಡ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನೆನ್ನೆ ಸ್ವಲ್ಪ ಎಲ್ಲ ಇನ್ಕಂಪ್ಲೀಟ್ ಇತ್ತು. ಅಡುಗೆ ಮನೆ ಆರ್ಗನೈಸೇಷನ್ ಆಗಿರಲಿಲ್ಲ, ಇನ್ನು ಫ್ರಿಡ್ಜ್ ರಿಪೇರಿ ಆಗಿರಲಿಲ್ಲ, ಸೊ ಅದು ಕೂಡ ಆರ್ಗನೈಸ್ ಆಗಿರಲಿಲ್ಲ. ಹಾಗೆ ಒಂದು ರೆಸಿಪಿ ಕೂಡ ನಿಮಗೆ ತೋರಿಸ್ತೀನಿ ಅಂತ ಹೇಳಿದೆ. ಸೊ ಕಮಾನ್, ವೆಯ್ಟ್ ಮಾಡಬೇಡಿ, ವಾಚ್ ಮಾಡಿ. ಸೊ ಹಾಗೆ ಫಸ್ಟು ನಾನು ಫ್ರಿಡ್ಜ್ನ ತೋರಿಸ್ಬಿಡ್ತೀನಿ. ಅದಾದ ನಂತರ ಬಾಕ್ಸ್ ಆರ್ಗನೈಸೇಷನ್ ತೋರಿಸ್ತೀನಿ. ಅದಾದ ನಂತರ ಫಸ್ಟ್ ರೆಸಿಪಿ, ಸಿರಿಧಾನ್ಯದ ಫಸ್ಟ್ ರೆಸಿಪಿ ಏನು ಅನ್ನೋದನ್ನು ನೋಡಿ. ಓಕೆ, ಅದನ್ನು ಕೂಡ ತೋರಿಸ್ತೀನಿ ವಿಡಿಯೋದಲ್ಲಿ. ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ಹಾಗೆ ತಿಂದ್ಬಿಟ್ಟು ಕಾಮೆಂಟ್ಸ್ ಮಾಡಿ. ಓಕೆ, ಹಾಗೆ ಅಮೆಝಾನಿಂದ ಸೊ ಇದು ಕ್ಲೀನ್ ಮಾಡಲಿಕ್ಕೆ ಅಂತ ಹೇಳಿ ನಾನು ಮ್ಯಾಜಿಕ್ ಎರೇಸರ್ನ ಬುಕ್ ಮಾಡಿದೆ. ಅದು ಕೂಡ ಹೇಗೆ ಬಂದಿದೆ, ಇವತ್ತೇ ಬಂದಿದೆ, ಒಳ್ಳೆ ಟೈಮ್ಗೆ ಬಂದಿದೆ ಆ್ಯಕ್ಚುಲಿ. ಅದು ಸೊ ಬಂದಿದೆ, ನೋಡ್ಬೋದು. ಬನ್ನಿ ಹಾಗೆ ಹೇಗೆ ವರ್ಕ್ ಆಗುತ್ತೆ ನೋಡೋಣ. ತೋರಿಸ್ತೀನಿ. ಎರಡು ಮಾತ್ರ ಬುಕ್ ಮಾಡಿದೆ, ಫಸ್ಟ್ ಸ್ಟಾರ್ಟಿಂಗ್ ನೋಡೋಣ ಅಂತ. ಇದಕ್ಕೆ ನೀರು ಹಿಂಡಿದ್ದೀನಿ. ಸೊ ನೋಡಿ, ನೀರು ಬಟ್ಟ ಇದೆಯಲ್ಲ. ಓಕೆ, ಸೂಪರ್, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಮಾತ್ರ. ಕಲೆಗಳೆಲ್ಲ ಹೋಗ್ತಾ ಇದೆ, ತುಂಬ ಚೆನ್ನಾಗಿ ಕೂಡ ಇದೆ, ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ನೋಡ್ಬೋದು ನೀವೇ ಕಲೆಗಳೆಲ್ಲ ಹೇಗೆ ಹೋಗ್ತಾ ಇದೆ ಅಂತ. ತಗೊಂಡಿದ್ದಕ್ಕೂ ಸಾಕಾಯಿತು. ಸೂಪರ್, ಎಷ್ಟು ಕ್ಲೀನಾಗಿದೆ ಅಂತ ಇವಾಗ. ಸೊ ಬನ್ನಿ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ತೋರಿಸ್ತೀನಿ ಯಾವ ಥರ. ಫೈನಲಿ ಎಲ್ಲ ಕ್ಲಿಯರಾಗಿ ನೀಟಾಗಿ ಆರ್ಗನೈಸ್ ಆಗಿದೆ. ಈ ಬಾಕ್ಸಸ್ ಕೂಡ ಆರ್ಗನೈಸ್ ಆಗಿದೆ, ನೋಡ್ಬೋದು. ಸೊ ಹಸ್ಬೆಂಡು ಯಾವ್ಯಾವುದು ಮಿಲೆಟ್ಸ್ ಏನೇನು ಅಂತ ಹೇಳಿ ಎಲ್ಲ ಬರೆದು ನನಗೆ ಕ್ಲೀನಾಗಿ ಆರ್ಗನೈಸ್ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿಕೊಟ್ಟಿದ್ದಾರೆ. ನೋಡಿ ಎಷ್ಟು ಚಂದನಾಗಿ ಬಂದಿದೆ ಅಂತ ಮಾಡಿರೋದು, ಬಿಸಿ ಬಿಸಿ ಕಿಚಡಿ. ಸೊ ಇಲ್ಲಿ ನಾನು ಯಾವುದೇ ಎಫೆಕ್ಟ್ಸ್ ಫಿಲ್ಟರ್ ಆಗಲಿ ಏನು ಕೊಟ್ಟಿಲ್ಲ. ಸೊ ಒರಿಜಿನಾಲಿಟಿನೇ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ, ಆ ಹಬೆಗೂ ಮಾಡಿರೋ ಇದಕ್ಕೂ ಸೂಪರ್ ಆಗಿದೆ. ಸೊ ಹಾಗಾದರೆ ನವಣೆ ಕಿಚಡಿ ಮಾಡೋದು ಹೇಗೆ ಅಂತ ನೋಡೋಣ ಮುಂದೆ. ಸೊ ಸ್ಟೆಪ್ ಬೈ ಸ್ಟೆಪ್ ನೀವೇ ನೋಡ್ಬೋದು ಹೇಗೆ ಮಾಡ್ಬೋದು ಏನು ಅನ್ನೋದು. ಬನ್ನಿ ಹಾಗಾದರೆ ನೋಡ್ಕೊಂಬನ್ನಿ ಹೇಗೆ ಅಂತ. ನವಣೆನ ನಾನು ನೆನೆಸಿಟ್ಟಿದೆ 2 hours. ಸೊ ನೆಂದಿದೆ, ಬನ್ನಿ ಕಿಚಡಿ ಮಾಡೋಣ. ಸೊ ನವಣೆ ಎಷ್ಟು ಪ್ರಮಾಣದಲ್ಲಿ ತೊಗೊಂಡಿದ್ವೋ ಹಾಗೆ ನಾನಿಲ್ಲಿ 1 ಕಪ್ಪಿಗೆ ಹೆಸರುಬೇಳೆ ಹಾಕ್ಕೊಂಡಿದ್ದೀನಿ. ಸೊ ಇದೆರಡನ್ನೂ ಹಾಕಿ ಮಿಕ್ಸ್ ಮಾಡಿ ನವಣೆ ಕಿಚಡಿ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಹೇಗೆ ಮಾಡೋದನ್ನು ನೋಡೋಣ. ಮೊದಲಿಗೆ ಇದು ವಾಶ್ ಮಾಡ್ಕೊಳ್ಳೋಣ. ಸೊ ಮೊದಲನೇದಾಗಿ ಇಲ್ಲಿ ವಾಶ್ ಮಾಡಿ ನೆನೆಸಿ ಇಟ್ಟಿರುವಂತಹ ನವಣೆ ತಗೊಂಡು ಹಾಕಿ ಅದಕ್ಕೆ ಹೆಸರು ಬೇಳೆ, ಸೊ 1 ಟೀ ಸ್ಪೂನ್ ಅಚ್ಚ ಖಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಹಾಕಿ ಇದನ್ನು ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸ್ಕೊಳ್ಳೋಣ. ಸೊ ನಾನಿಲ್ಲಿ ಯಾವ ಪ್ರಮಾಣದಲ್ಲಿ ಹೆಸರು ಬೇಳೆ ತೊಗೊಂಡಿದ್ನೋ ಸೊ ಅದೇ ಬೌಲಲ್ಲಿ ವಾಟರ್ ಹಾಕ್ತಾಯಿದ್ದೀನಿ. ನೋಡ್ಬೋದು ಎಷ್ಟು ಕನ್ಸಿಸ್ಟೆನ್ಸಿ ಇದೆ ಅಂತ ನೀವು ನೋಡ್ಬೋದು ಆ್ಯಕ್ಚುಲಿ. ಸೊ ಮತ್ತೆ ವಾಟರ್ ಬೇಕು ಅಂದರೆ ನೀವು ಆ್ಯಡ್ ಮಾಡ್ಕೊಂಡು 2 ವಿಷಲ್ ಕೂಗಲಿ. ಸೊ ಹಾಗೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಸೊ ಹಾಗಾದ್ರೆ ಬನ್ನಿ ಕುಕ್ಕರ್ ವಿಷಲ್ ಹೋಗೋ ಅಷ್ಟರಲ್ಲಿ ಒಗ್ಗರಣೆ ಮಾಡಿಕೊಂಡು ತರಕಾರಿ ಬೇಯಿಸ್ಕೊಳ್ಳೋಣ ಕಿಚಡಿಗೆ. ಸೊ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಯಿಲ್ ತೊಗೊತಾ ಇದ್ದೀನಿ. ಹಾಗೆ 1 ಸ್ಪೂನ್ ಜೀರಾ, 1 ಸ್ಪೂನ್ ಸಾಸಿವೆ. ಸೊ ಒಗ್ಗರಣೆಗೆ ಅವಶ್ಯಕತೆ ಇರುವಂತಹ ಸಾಮಗ್ರಿಗಳು ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಈರುಳ್ಳಿ. ಸೊ ಇವೆಲ್ಲ ಹಾಕೊಳ್ಳೋಣ. ಹಾಕ್ಕೊಂಡು ಒಂದೊಂದೇ ಬಾಡಿಸ್ತಾ ಬರೋಣ. ಸೊ ನಾನಿಲ್ಲಿ ನವಣೆ ಕಿಚಡಿ ಮಾಡ್ತಾ ಇರೋದು. ಇದು ದೇಹಕ್ಕೆ ತಂಪು, ಹಾಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈಗಂತೂ ತುಂಬಾ ಟ್ರೆಂಡ್ ಆಗಿಬಿಟ್ಟಿದೆ ಆ್ಯಕ್ಚುಲಿ. ಮಿಲೆಟ್ಸ್, ಸಿರಿಧಾನ್ಯ ಅನ್ನೋದು ತುಂಬಾ ಫಾಸ್ಟ್ ಫುಡ್ ಕೂಡ ಆಗಿಬಿಟ್ಟಿದೆ. ಹಾಗಾಗಿ ನೀವು ಮನೇಲಿ ಮಾಡ್ಕೊಳ್ಳಿ, ಟ್ರೈ ಮಾಡಿ ಒಂದ್ಸತಿ. ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಒಂಥರ ಇಮ್ಯುನಿಟಿ ಬೂಸ್ಟರ್ ಅಂತಲೇ ಹೇಳ್ಬೋದು. ಇಮ್ಯುನಿಟಿ ತುಂಬ ಚೆನ್ನಾಗಿರುತ್ತೆ, ಇದು ಯೂಸ್ ಮಾಡಿ ಒಂದ್ಸತಿ. ಬನ್ನಿ ಹಾಗೆ ಬಾಡಿಸೋಂತಹ ಈರುಳ್ಳಿ ಜೊತೆಗೆ ತರಕಾರಿ ಕೂಡ ಹಾಕ್ತಾಯಿದ್ದೀನಿ.
ಬೀನ್ಸ್, ನಿಮಗೆ ಯಾವುದು ಇಷ್ಟ ಆಗುತ್ತೋ ಆ ತರಕಾರಿ ಹಾಕ್ಕೊಳ್ಳಿ. ಸೊ ನಾನಿಲ್ಲಿ 4 ಜನಕ್ಕೆ ಎಷ್ಟು ಬೇಕೋ ಆ ಪ್ರಮಾಣದಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ನೋಡಿಕೊಂಡು ನೀವು ಆ ರೀತಿ ಒಂದು ನವಣೆ ಆಗಲಿ ಹೆಸರುಬೇಳೆ ಆಗಲಿ ಯೂಸ್ ಮಾಡ್ಕೊಳ್ಬೋದು. ಸೊ ಸ್ವಲ್ಪ ಸಾಲ್ಟ್ ಹಾಕಿ ಅದನ್ನು ಸ್ವಲ್ಪ ಚೆನ್ನಾಗಿ ಬಾಡಿಸೋಣ. ಸೊ ಇಲ್ಲಿ ತಿಳ್ಕೊಬೇಕಾಗಿರೋ ವಿಷಯ ಏನಂದರೆ, ದಯವಿಟ್ಟು ಎಲ್ಲ ಸಿರಿಧಾನ್ಯಗಳು ಒಂದೇ ಸತಿ ಮಿಕ್ಸ್ ಮಾಡಿ ಯೂಸ್ ಮಾಡಬೇಡಿ. ಯಾಕಂದರೆ ಅದು ಸ್ವಲ್ಪ ಹಾರ್ಮ್ಫುಲ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ 3 ಡೇಸ್ ಒನ್ಸ್, ನಾನು ಲಾಸ್ಟ್ ವಿಡಿಯೋದಲ್ಲೂ ಹೇಳಿದೆ, 3 ದಿನಕ್ಕೆ ನೀವೇನು ಇವತ್ತು ಯೂಸ್ ಮಾಡ್ತಾ ಇದ್ದೀರ ನವಣೆ, ಸೊ ಅದನ್ನು ಇನ್ನೂ 3 ಡೇಸ್ ಕಂಟಿನ್ಯೂ ಮಾಡಿ. ಬಿಕಾಸ್ ಅದರಲ್ಲಿ ಏನು ಅಂಶ, ನಾರಿನ ಅಂಶ ಆಗಲಿ ಬೇರೆ ಇನ್ನೊಂದು ಏನೇ ಆಗಿರಲಿ, ಪ್ರೋಟೀನ್ಸ್ ಕಾರ್ಬೋಹೈಡ್ರೇಟ್ಸ್ ಏನಿರುತ್ತಲ್ಲ, ಸೊ ಅದು ನಮ್ಮ ಬಾಡಿಗೆ ಹಿಡಿಬೇಕು. ಹಾಗಾಗಿ ಸೊ ಬನ್ನಿ, ಇದಕ್ಕೆ ಟೊಮ್ಯಾಟೊ, ಅಚ್ಚ ಖಾರದ ಪುಡಿ, ಅರಿಶಿನ ಪುಡಿ, ಧನಿಯಾ ಪುಡಿ, ಹಾಗೆ ಸ್ವಲ್ಪ ಗರಂ ಮಸಾಲೆ ಎಲ್ಲ 2 ಟೇಬಲ್ ಸ್ಪೂನ್ ಇಲ್ಲ 1 ಟೇಬಲ್ ಸ್ಪೂನ್, ನಾವು ಯಾವ ಒಂದು ಪ್ರಮಾಣದಲ್ಲಿ ತೊಗೊಂಡಿರ್ತೀವೋ ಸೊ ಅದ್ರ ಮೇಲೆ ನಿಮ್ಮ ಅನುಕೂಲಾನುಸಾರವಾಗಿ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಜೀರಿಗೆ ಪೌಡರ್ ಕೂಡ ಹಾಕಿ ಮಿಕ್ಸ್ ಮಾಡಿ. ಸೊ ಒಂದು 70% 80% ತರಕಾರಿ ಬೇಯುವಷ್ಟು ನೀವು ಸ್ವಲ್ಪ ಬಿಡಿ. ಈ ಥರ ಲಿಡ್ ಕ್ಲೋಸ್ ಮಾಡಿಬಿಡಿ. ಯಾಕಂದರೆ ಈಗಾಗಲೇ ನಾವು ಹೆಸರುಬೇಳೆ ಹಾಗೂ ನವಣೆನ ನಾವು 2 ವಿಷಲ್ಸ್ ಇದು ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಸೊ ಹಾಗಾಗಿ ಇದು ಬೆಂದುಬಿಟ್ರೆ ಸೊ ಅದಾಗಿ ಮಿಕ್ಸ್ ಮಾಡಿ. ನಿಮಗೆ ಗಟ್ಟಿ ಬೇಕು ಅಂದರೆ ಗಟ್ಟಿಗೆ ಮಾಡ್ಕೊಳ್ಬೋದು, ಇಲ್ಲ ತೆಳ್ಳಗೆ ಬೇಕು ಅಂದರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರಿನ ಪ್ರಮಾಣ ಹೆಚ್ಚಿಸ್ಕೆ ಮಾಡ್ಕೊಬೋದು. ಸೊ ಅದನ್ನ ನೋಡೋಣ ಮುಂದೆ. ಹಾಗೆ ನಾನು ಇಲ್ಲಿ ಮಿಲೆಟ್ಸ್ ಬಗ್ಗೆ ಹೇಳ್ತಾ ಇದ್ದೆ ನೋಡಿ, ಈ ಥರ ಬೆಂದಿದೆ. ಅದು ಒದಗುತ್ತೆ ಕೂಡ. ನೀವು ರೈಸ್ ತಿಂದು ಬಿಸಿಬೇಳೆ ಬಾತ್ ಇವೆಲ್ಲ ರೈಸ್ ಹಾಕ್ತೀವಿ. ಸೊ ರೈಸ್ ಹಾಕೋ ಬದಲು ನಾವು ಯಾವುದೇ ಒಂದು ಸಿರಿಧಾನ್ಯದಲ್ಲಿ ಯಾವುದೇ ಒಂದು ಮಿಲೆಟ್ ಆಗಲಿ ಹಾಕಿ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ ಇದು ಒಂದು 70% ಅಷ್ಟು ಆಗಿದೆ. ಸೊ ಇದಕ್ಕೆ ನಾವು ಮಿಕ್ಸ್ ಮಾಡೋಣ. ಏನು ಮಾಡ್ಕೊಂಡಿದ್ದೀವಿ ಹೆಸರುಬೇಳೆ ಹಾಗೆ ನವಣೆನ ಮಿಕ್ಸ್ ಮಾಡ್ಕೊಳ್ಳೋಣ. ನಮಗೆ ಇದ್ರಲ್ಲಿ ನವಣೆ ಹಾಕಿದ್ದೀವಿ ಅನ್ನೋ ಫೀಲಿಂಗೇ ಇರಲ್ಲ ಆ್ಯಕ್ಚುಲಿ ಮಾಡಿ ತಿನ್ನಬೇಕಾದ್ರೆ, ಅಷ್ಟು ಚೆನ್ನಾಗಿರುತ್ತೆ. ನನಗೂ ಡೌಟ್ ಇತ್ತು ಮಕ್ಕಳು ತಿಂತಾರಾ ಇಲ್ವಾ ಅನ್ನೋದೊಂದು, ಬಟ್ ನನಗೆ ತುಂಬ ಇಷ್ಟ ಆಗ್ಬಿಡ್ತು. ಆಮೇಲೆ ನನಗೆ ಕನ್ಫರ್ಮ್ ಆಯಿತು ನನ್ನ ಮಕ್ಕಳು ತುಂಬ ಚೆನ್ನಾಗಿದೆ, ತಿಂತಾರೆ ಅಂತ ಹೇಳಿ. ಸೊ ಒಂದು ಸ್ವಲ್ಪ ಕೂಡ ಬಿಡಲಿಲ್ಲ ಮನೇಲಿ. ಯಾಕಂದರೆ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಹೇಗೆ ಏನು ಮಕ್ಕಳು ಇದನ್ನ ಎಕ್ಸೆಪ್ಟ್ ಮಾಡ್ತಾರಾ ಇಲ್ವಾ ಅನ್ನೋದು ಸ್ವಲ್ಪ ನಮ್ಗೆ ಯೋಚನೆ ಇರುತ್ತೆ, ತಿಂತಾರಾ ಇಲ್ವಾ ಅವರು ಅನ್ನೋದು. ಸೊ ಹಾಗಾಗಿ ಸ್ವಲ್ಪ ಭಯ ಇತ್ತು. ಬಟ್ ಅವ್ರಿಗೆ ಇಷ್ಟ ಆಗಿ ಮಮ್ಮಿ ಇದನ್ನೇ ಮಾಡು, ನಾನು ಇನ್ಮೇಲೆ ಇದನ್ನೇ ತಿಂತೀವಿ ಅಂತ ಹೇಳ್ತಾಯಿದ್ರು. ಅಷ್ಟರ ಮಟ್ಟಿಗೆ ಟೇಸ್ಟ್ ಆಗಿರುತ್ತೆ. ಸೊ ನೋಡಿ ನಂಗೆ ಸ್ವಲ್ಪ ಇಲ್ಲಿ ತೆಳ್ಳಗಿದೆ, ಯಾಕಂದರೆ ಕಿಚಡಿ ಆಲ್ಮೋಸ್ಟ್ ತುಂಬ ತೆಳ್ಳಗಿಲ್ಲ, ಮೀಡಿಯಮ್ ಒಂದು ಆ್ಯಾವ್ರೇಜಲ್ಲಿ ಇದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ವಾಟರ್ ಅಪ್ಲೈ ಮಾಡಿದೆ. ಸ್ವಲ್ಪ ಲಾಸ್ಟಲ್ಲಿ ನೋಡಿಕೊಂಡು ಸಾಲ್ಟ್ ಅಪ್ಲೈ ಮಾಡ್ಕೊಳ್ಳಿ. ಬಿಕಾಸ್ ನಾವು ವೆಜಿಟೇಬಲ್ಸ್ಗೂ ಹಾಕಿರ್ತೀವಿ, ಆನಿಯನ್ಗೆ ಹಾಕಿರ್ತೀವಿ. ಸೊ ಈ ಕಡೆ ಹೆಸರುಬೇಳೆ ನವಣೆ ಬೇಯಲಿಕ್ಕೂ ಕೂಡ ನಾನು ಹಾಕಿದ್ದೆ. ಹಾಗಾಗಿ ಮತ್ತಿನ್ನೊಂದು ಸಜೆಷನ್ ಅಂದರೆ, ಆದಷ್ಟು ಕ್ರಿಸ್ಟಲ್ ಸಾಲ್ಟ್ ಉಪಯೋಗ ಮಾಡಿ. ಕಲ್ಲುಪ್ಪು ಅಂತಿರಲ್ಲ, ಸೊ ಅದನ್ನು ಉಪಯೋಗ ಮಾಡಿ. ಯಾಕಂದರೆ ಥೈರಾಯ್ಡಿಗೆ ತುಂಬ ಒಳ್ಳೆಯದು. ಹಾಗಾಗಿ ಉಪಯೋಗ ಮಾಡಿ ಅಂತ ನನ್ನದೊಂದು ಸಜೆಷನ್ ಇದೆ. ಬಟ್ ಇಲ್ಲಿ ನಾನು ಅದನ್ನು ಹಾಕ್ದಲ್ಲೇ ಇದನ್ನು ಹಾಕಿದ್ದೀನಿ. ಸೊ ಅರ್ಜೆಂಟಲ್ಲಿ ನನ್ನ ಕೈಗೆ ಸಿಕ್ಕಿ ನಾನು ಹಾಕ್ಬಿಟ್ಟಿದ್ದೀನಿ. ಹಾಗಾಗಿ ಸೊ ನೀವು ಹಾಗೆ ಮಾಡಬೇಡಿ ಅಂತ ಹೇಳ್ತಾ ಲಾಸ್ಟ್ ಫೈನಲ್ ಟಚ್ ಏನಿದೆ ಅದನ್ನು ಕೊಡ್ತಾ ಇದ್ದೀನಿ. ನೋಡಿ ಚೆನ್ನಾಗಿದೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಲಿಡ್ 2 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಟ್ಟು ನೀವು ಆಮೇಲೆ ಓಪನ್ ಮಾಡಿದ್ರೆ ಆ ಒಂದು ಕೊತ್ತಂಬರಿ ಸೊಪ್ಪಿನ ಅರೋಮಾ ಇರುತ್ತಲ್ಲ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ನಾನು ಲಿಡ್ ಕ್ಲೋಸ್ ಮಾಡಿದ್ದೀನಿ, ಒಂದು 2 ಮಿನಿಟ್ಸ್ ಬಿಟ್ಟಿದ್ದೀನಿ. ಸೊ ಫೈನಲಿ ಇವಾಗ ನಮ್ಮ ಕಿಚಡಿ ರೆಡಿ ಆಗಿದೆ. ನೀವು ನೋಡ್ಬೋದು, ಬನ್ನಿ ನಾನು ಮಾಡಿರೋಂತಹ ಕಿಚಡಿ ನೋಡಿದ್ರಾ ಹೇಗಿದೆ? ನೋಡಿದ್ರೇ ಸೂಪರ್, ಒಳ್ಳೆ ಬಿರಿಯಾನಿ ಥರ ಕಾಣ್ತಾ ಇದೆ. ಬಟ್ ಬಿರಿಯಾನಿ ಎಲ್ಲ ಆರ್ಗ್ಯಾನಿಕ್ ಹೆಲ್ತಿ ಫುಡ್, ತುಂಬ ಉಪಯೋಗ ಇದೆ. ವೆಯ್ಟ್ ಲಾಸಿಗೆ, ಡಯಾಬಿಟಿಸ್ಗೆ, ಬಿ ಪಿಗೆ, ಹಾಗೆ ಹೆಣ್ಣು ಮಕ್ಕಳಿಗೆ ಅತೀ ಮುಖ್ಯವಾಗಿ ಥೈರಾಯ್ಡ್ ಇರೋರಿಗೆ ತುಂಬ ಒಳ್ಳೆ ಕಿಚಡಿ ಇದು. ಹಾಗೆ ವೆಯ್ಟ್ ಲಾಸ್ಗೂ ಕೂಡ ತುಂಬ ಒಳ್ಳೆ ರೆಸಿಪಿ. ಸೊ ಹಾಗಾಗಿ ನೆಗ್ಲೆಕ್ಟ್ ಮಾಡಬೇಡಿ, ಟ್ರೈ ಮಾಡಿ, ನೀವು ಕೂಡ ತಿನ್ನಿ ವೆಯ್ಟ್ ಲೆಸ್ ಮಾಡಬೇಕು ಅನ್ನೋರು. ಫ್ರೆಂಡ್ಸ್, ಇದರಲ್ಲಿ ನವಣೆ ಯೂಸ್ ಆಗಿದೆ, ಗೊತ್ತೇ ಆಗಲ್ಲ. ಬಿಸಿಬೇಳೆ ಬಾತ್ ಟೇಸ್ಟ್ ಇದೆ. ನಾನು ಬಿಸಿಬೇಳೆ ಪೌಡ್ರ್ ಹಾಕಿಲ್ಲ, ಬಟ್ ಅದೇ ಟೇಸ್ಟ್ ಇದೆ. ನೀವು ಮಾಡ್ಕೊಂಡು ತಿನ್ನಿ, ತುಂಬ ಒಳ್ಳೆಯದು ಆರೋಗ್ಯಕ್ಕೆ, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಸೊ ಈ ಮೂಲಕ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಸ್ಟೇ ಟ್ಯೂನ್, ಕೊನೆವರೆಗೂ ವಾಚ್ ಮಾಡಿ. ಲೈಕ್ಸ್, ಕಮೆಂಟ್ಸ್ ಇಷ್ಟ ಆದಲ್ಲಿ ಶೇರ್ ಮಾಡಿ.
ಹಾಕ್ಬಿಟ್ರೆ ತಿನ್ನಾಡ್ ಬಂಗಾರ ಹೆಂಗದೆ ಆಕ್ಚುಲಿ ಕಿಚಡಿಗೆ ಕಾಂಬಿನೇಷನ್ ಮೊಸರೇನೆ. Super. ಲಕ್ಕಿಮಾ ಅವಳು ತಿನ್ನೋದೊಳಳೆ ಪರವಾಗಿಲ್ಲ, ನಾನು ಮಾಡಿರೋದು ನಮ್ಮ ಲಕ್ಕಿಮಾಗೂ ತುಂಬ ಇಷ್ಟ ಆಗಿದೆ ಅಂದರೆ ನನಗೆ ಸಮಾಧಾನ. ಅಷ್ಟು ಚೆನ್ನಾಗಿದೆ ಅಂತ ಅರ್ಥ. ಪಾಪ ಅವಳು ಏನು ತಿನ್ನಲ್ಲ, ಈ ನಡುವೆ ನಾನ್ ವೆಜ್ ಇಷ್ಟಪಡ್ತಾ ಇದ್ದಾಳೆ. ಬಟ್ ಕಾರ್ತಿಕ್ ಮಾಸ ಆಗಿರೋದ್ರಿಂದ ನಾವು ಮಾಡ್ತಾಯಿಲ್ಲ. ಊಟ ಮಾಡೋದನ್ನೇ ಕಮ್ಮಿ ಮಾಡಿಬಿಟ್ಟಿದ್ದಾಳೆ ಅವಳು. ತಿನ್ನಿಮ್ಮ. ಅವ ನನಗೆ ಕಮ್ಮಿ ಮಾಡ್ಬಿಟ್ಟು ಊಟ ಮಾಡಿ ಹೌದೌದು, ನೀವು ಕಮ್ಮಿ ಮಾಡ್ತೀರಾ ಬಿಡಿ. ನಾನ್ ವೆಜ್ ಇಲ್ವಲ್ಲ